ಇಷ್ಟೊತ್ತು ನೀರ್ ತರಕ್ಕೆ ತರ್ತಾ ಇದೀನಲ್ವಾ, ನನ್ ಕಷ್ಟ ಅರ್ಥ ಮಾಡ್ಕೋಬೇಕು ತಾನೆ. ಸಾರಿ ನಂಗ್ ಮರ್ತೋಗಿತ್ತು. ಬಾ ನಿಧಾನ ಕೂತ್ಕೋ. ಆಫೀಸ್ ಟೆನ್ಷನ್ ಅಲ್ಲಿ ಎಲ್ಲ ಮರ್ತೋಗಿತ್ತು ಕಣೆ. ಸಾರಿ ಕಣೆ, ಬಾ ಹುಷಾರ ಕೂತ್ಕೋ. ಅದ್ ಸರಿ, ಇವ್ರಿಬ್ರು ಎಲ್ ಸಾಯ್ಕೋದ್ರು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರು ನಿಮ್ಮ ಅತ್ತೆ ಮಾವನ್ ಬಗ್ಗೆ ಮಗ ಸೊಸೆ ನಮ್ಮನ್ನ ಎಷ್ಟ್ ಚೆನ್ನಾಗಿ ನೋಡ್ಕೋತಾರಲ್ಲ. ತಾಳಿ ನಮ್ ಬಗ್ಗೆನೇ ಏನು ಮಾತಾಡ್ತಿದ್ದಾರೆ. ಬೇಬಿ ಪ್ರೀತಿಯಿಂದ ಅಪ್ಪ ಅಮ್ಮ ಅಂತಾನೆ ಹೇಳ್ಬೋದಲ್ವಾ, ಅದೇನ್ ಅತ್ತೆ ಮಾವ? ಏಯ್, ಅಪ್ಪ ಅಮ್ಮ ಅಂತೆ. ಅಪ್ಪ ಅಮ್ಮ 3 ಹೊತ್ತು ಮನೇಲೆ ಬಿದ್ದಿರ್ತಾರೆ. ನಂಗೂ ಅವ್ರನ್ನ ನೋಡ್ಕೊಂಡ್ ಸಾಕಾಗೋಗಿದೆ. ಫಸ್ಟ್ ಯಾವ್ದಾದ್ರು ಒಂದು ವೃದ್ಧಾಶ್ರಮಕ್ಕೆ ಅವ್ರಿಬ್ರನ್ನು ಕರ್ಕೊಂಡೋಗಿ ಸೇರ್ಸಿದ್ರೆ ಪೀಡೆ ತೊಲಗ್ತು. ಬೇಬಿ ಏನಂತ ಮಾತಾಡ್ತಿದ್ಯಾ? ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ. ಪರ್ಫೆಕ್ಟ್ ಆಗಿ ಮಾತಾಡ್ತಿದ್ದೀನಿ. ಬೇಬಿ ಅತ್ತೆ ಮಾವ ನಿಂಗೋಸ್ಕರ ಏನೆಲ್ಲ ಮಾಡಿದಾರೆ ನೆನ್ಪು ಮಾಡ್ಕೋ. ಏಯ್, ನಮ್ಮಪ್ಪ ಅಮ್ಮ ಇದುವರೆಗೂ ನನ್ಗೋಸ್ಕರ ಏನುವೆ ಮಾಡಿಲ್ಲ. ನಾನಿವಾಗ ಏನಿದ್ದೀನಿ ಅದು ನನ್ನ ಪರಿಶ್ರಮ ಅಷ್ಟೇ. ನಿನ್ ಪರಿಶ್ರಮ ಸರಿ ಬೇಬಿ, ಒಂದೇ ಒಂದ್ಸಲ ಕಣ್ಮುಚ್ಚಿ ಇಂದಿದ್ ನೆನ್ಪು ಮಾಡ್ಕೋ. ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ. ಅಪ್ಪ ಅಮ್ಮ ನಂಗೋಸ್ಕರ ಏನೆಲ್ಲ ಮಾಡಿದ್ರು ಅನ್ನೋದೇ ಮರೆತು ಬಿಟ್ಟೆ.
ಬೆಳೆದ್ ಬಿಟ್ನಲ್ಲ, ದುರಂಕಾರ ಬಂದ್ಬಿಡ್ತು ನಂಗೆ. ನಾನು ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರ್ಸಕ್ ಹೊರಟ್ನಲ್ಲ. ಬೇಬಿ ಬೇಬಿ ಪ್ಲೀಸ್ ಬೇಬಿ ಇದ್ರ ಮಾಡ್ಕೋಬೇಡ ಬೇಬಿ ಪ್ಲೀಸ್ ಬೇಬಿ. ಯಾಕೆ ಈ ತರ ಆಗ್ತಿದ್ಯಾ? ಬುದ್ಧಿ ಇಲ್ವಾ ನಿಂಗೆ? ಬುದ್ಧಿ ಇಲ್ಲ ನಂಗೆ. ಯಾಕೋ ಅಂತದ್ ಏನಾಯ್ತು ನಿನ್ಗೆ? ಏನಾಯ್ತಾ? ನನಗ್ ಜೀವನ ಕೊಟ್ಟಿದ್ ನಿಮ್ಮಿಬ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ದೆ ನಾನು. ನಾವೆಲ್ಲ ಕೇಳಿಸ್ಕೊಂಡ್ವಿ ಕಣ. ತಪ್ಪಾಯ್ತು, ಕ್ಷಮಿಸಿ ಅಂತ ಕೇಳಕ್ಕೂ ನಂಗೆ ನಾಚಿಕೆ ಆಗುತ್ತೆ. ಬಾಬು, ನೀನ್ ಎಷ್ಟೇ ದೊಡ್ಡವನಾದ್ರು, ನೀ ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ನೀನ್ ನಮ್ಗೆ ಚಿಕ್ಕ ಮಗುನೇ ಕಣ. ನೀನ್ ಏನೇ ಹೇಳಿದ್ರು ನಮ್ಗೆ ಬೇಜಾರಾಗಲ್ಲ ಕಣ. ಆದ್ರೆ ನಿನ್ ತಪ್ಪು ನಿಂಗೆ ಅರ್ಥ ಆಯ್ತಲ್ಲ, ನಮ್ಗೆ ಅಷ್ಟೇ ಸಾಕು. ಇನ್ಮೇಲೆ ಮಾತಲ್ಲ, ಯೋಚನೆ ಕೂಡ ಮಾಡಲ್ಲ. ಸಾರಿ ಅಪ್ಪ ಅಮ್ಮ. ತಂದೆ ತಾಯಿಗೆ ವಯಸ್ಸಾದ್ಮೇಲೆ ಅವರು ಮಕ್ಕಳಿದ್ದಂಗೆ. ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಮನ್ಸಿಗೆ ನೋವು ಮಾಡಬೇಡಿ.